ಸಿಲಿಕಾನ್ ಸಿಟಿ ಬೆಂಗಳೂರು ವ್ಯಾಪ್ತಿಯಲ್ಲಿ ಮತ್ತೆ ರಾಜಕಾಲುವೆಯ ಒತ್ತುವರಿ ವಿಚಾರ ಮುನ್ನೆಲೆಗೆ ಬಂದಿದೆ. ಹಾಗಾದ್ರೆ ಮತ್ತೊಮ್ಮೆ ಜೆಸಿಬಿ ಘರ್ಜನೆ ಬೆಂಗಳೂರು ವ್ಯಾಪ್ತಿಯಲ್ಲಾಗುತ್ತಾ? ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಲ್ಲಿ ನಿಲ್ಲದ ರಾಜಕಾಲುವೆ ಒತ್ತುವರಿ, 8 ತಿಂಗಳಲ್ಲಿ 1000ಕ್ಕೂ ಹೆಚ್ಚು ಕಡೆ ಕಬಳಿಕೆ. ಸಿಲಿಕಾನ್ ಸಿಟಿ ಬೆಂಗಳೂರು ಬೆಳೆದಂತೆಲ್ಲ ಅಕ್ರಮವಾಗಿ ಒತ್ತುವರಿ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ನಗರದಲ್ಲಿನ 100 ಕಿಲೋಮೀಟರ್ ರಾಜಕಾಲುವೆಗಳು ಈಗ ಕಣ್ಮರೆಯಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅತ್ತ ಬಿಬಿಎಂಪಿ ರಾಜಕಾಲುವೆ ಒತ್ತುವರಿ ತೆರವು ಮಾಡ್ತಿದ್ರೆ, ಇತ್ತ ರಾಜಾರೋಷವಾಗಿ ಸಾವಿರಾರು ಸಂಖ್ಯೆಯಲ್ಲಿ ರಾಜಕಾಲುವೆಗಳು ಒತ್ತುವರಿಯಾಗ್ತಿದೆ. ಹೌದು, ಈ ಬಗ್ಗೆ ಖುದ್ದು ಬಿಬಿಎಂಪಿ ಆಯುಕ್ತರಿಗೆ ವರದಿಯೊಂದು ಸಲ್ಲಿಕೆಯಾಗಿದೆ. ಮಳೆಗಾಲ ಹತ್ತಿರವಾಗ್ತಾ ಇರೋದ್ರಿಂದ ರಾಜಕಾಲುವೆ ಒತ್ತುವರಿ ತೆರವು ನಿಟ್ಟಿನಲ್ಲಿ ಆಯಾ ವಲಯಗಳ ಆಯುಕ್ತರಿಗೆ ಬಿಬಿಎಂಪಿಯ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಒತ್ತುವರಿ ವರದಿಯನ್ನು ನೀಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಅದರಂತೆ ವರದಿ ನೀಡಿರುವ ವಲಯ ಆಯುಕ್ತರು ನಗರದಲ್ಲಿ ಸದ್ಯ 1134 ಒತ್ತುವರಿ ಪ್ರದೇಶಗಳನ್ನು ಗುರುತಿಸಿದ್ದಾರೆ. ಈ ಹಿಂದೆ ಕೆಲವು ಕಡೆ ಒತ್ತುವರಿ ತೆರವು ಮಾಡಿದ್ದ ಬಿಬಿಎಂಪಿ ಇನ್ನೂ ಕೆಲ ಜಾಗಗಳ ತೆರವಿನ ವಿಚಾರವನ್ನ ನ್ಯಾಯಾಲಯದಲ್ಲಿದ್ದ ಕಾರಣ ಅದನ್ನ ಹಾಗೆ ಬಿಟ್ಟಿತ್ತು. ಆದರೆ ಈ ನಡುವೆ ಇತ್ತ ಬೇರೆ ಬೇರೆ ಭಾಗದಲ್ಲಿ ಒತ್ತುವರಿ ಸಂಖ್ಯೆ ಹೆಚ್ಚಾಗಿದೆ. ಕೇವಲ 8 ತಿಂಗಳಲ್ಲಿಯೇ 1134 ಕಡೆ ಒತ್ತುವರಿಯಾಗಿರುವ ಬಗ್ಗೆ ಆಯುಕ್ತರಿಗೆ ವರದಿ ಸಲ್ಲಿಕೆಯಾಗಿದೆ. ಎಲ್ಲೆಲ್ಲಿ ಒತ್ತುವರಿ? ಪೂರ್ವ ವಲಯದಲ್ಲಿ 24 ಕಡೆ ಒತ್ತುವರಿಯಾದರೆ 126 ಕಡೆ ತೆರವು ಬಾಕಿ ಇದೆ. ಇನ್ನು ಪಶ್ಚಿಮ ವಲಯದಲ್ಲಿ 74 ಕಡೆ ಒತ್ತುವರಿಯಾಗಿದೆ. 95 ಕಡೆಗಳಲ್ಲಿ ಒತ್ತುವರಿಯಾಗಿರುವುದನ್ನು ತೆರವುಗೊಳಿಸೋದು ಬಾಕಿ ಇದೆ. ದಕ್ಷಿಣ ವಲಯದಲ್ಲಿ 51 ಕಡೆ ಒತ್ತುವರಿಯಾಗಿದೆ. 56 ಕಡೆ ಒತ್ತುವರಿಯನ್ನು ತೆರವುಗೊಳಿಸೋದು ಬಾಕಿ ಇದೆ. ಕೋರಮಂಗಲದ ಕಣಿವೆಯಲ್ಲಿ 110 ಕಡೆ ಮತ್ತೆ ಒತ್ತುವರಿಯಾಗಿದೆ. 110 ಕಡೆಗಳಲ್ಲಿ ತೆರವುಗೊಳಿಸೋದು ಬಾಕಿ ಇದೆ. ಯಲಹಂಕದಲ್ಲಿ 308 ಕಡೆ ಒತ್ತುವರಿಯಾಗಿದೆ. 379 ತೆರವು ಬಾಕಿ ಇರುವಂಥದ್ದು. ಮಹದೇವಪುರದಲ್ಲಿ 75 ಒತ್ತುವರಿಯಾಗಿರುವಂಥದ್ದು. 523 ತೆರವನ್ನ ಮಾಡಬೇಕಾದಂತಹ ಜಾಗ. ಬೊಮ್ಮನಹಳ್ಳಿಯಲ್ಲಿ 175 ಕಡೆ ಮತ್ತೆ ಒತ್ತುವರಿಯಾಗಿದೆ. 205 ಕಡೆಗಳಲ್ಲಿ ಒತ್ತುವರಿಯನ್ನ ತೆರವು ಮಾಡಬೇಕಿದೆ. ಇನ್ನು ಆರ್ ನಗರದಲ್ಲಿ 71 ಕಡೆ ಒತ್ತುವರಿಯಾಗಿದ್ದು 104 ಕಡೆಗಳಲ್ಲಿ ಒತ್ತುವರಿಯನ್ನ ತೆರವುಗೊಳಿಸುವಂತಹ ಕೆಲಸ ಆಗಬೇಕಿದೆ. ದಾಸರಹಳ್ಳಿಯಲ್ಲಿ 246 ಕಡೆ ಒತ್ತುವರಿಯಾಗಿದ್ರೆ 366 ಕಡೆಗಳಲ್ಲಿ ಒತ್ತುವರಿ ತೆರವು ಬಾಕಿ ಇರುವಂಥದ್ದು. ಒಟ್ಟು 1134 ಕಡೆಗಳಲ್ಲಿ ಒತ್ತುವರಿಯಾಗಿದ್ದು 1963 ಕಡೆ ಒತ್ತುವರಿಯನ್ನು ತೆರವುಗೊಳಿಸುವುದು ಬಾಕಿ ಇದೆ. ಒತ್ತುವರಿಯ ಬಗ್ಗೆ ಸರ್ವೆ ಮಾಡಿ ವರದಿ ಸಲ್ಲಿಕೆ ಮಾಡುವಂತೆ ಅಧಿಕಾರಿಗಳಿಗೆ ಬಿಬಿಎಂಪಿ ಆಯುಕ್ತರು ಸೂಚನೆ ಕೊಟ್ಟಿದ್ದಾರೆ. ಸರ್ವೆ ವರದಿಯನ್ನು ಆಧರಿಸಿ ತೆರವು ಕಾರ್ಯ ಮಾಡಲಿಕ್ಕೆ ಬಿಬಿಎಂಪಿ ಪ್ಲಾನ್ ಮಾಡಿಕೊಂಡಿದೆ. ಒಟ್ಟಾರೆ ಮುಂಗಾರು ಆರಂಭಕ್ಕೂ ಮುನ್ನ ರಾಜಕಾಲುವೆಯ ಸಿದ್ಧತೆ ಮಾಡಿಕೊಳ್ಬೇಕಿದ್ದ ಬಿಬಿಎಂಪಿ ಈಗ ರಾಜಕಾಲುವೆಯ ಒತ್ತುವರಿ ತೆರವು ಸಂಬಂಧ ಸರ್ವೆಯನ್ನು ಆರಂಭಿಸಿದೆ. ಮತ್ತೆ ಅದು ಯಾವಾಗ ತೆರವು ಕಾರ್ಯವನ್ನು ಆರಂಭಿಸಿ ರಾಜಕಾಲುವೆಗಳನ್ನು ತೆರವು ಮುಕ್ತಿ ಮಾಡುತ್ತೋ ಕಾದ್ ನೋಡಬೇಕಿದೆ. ಲೋಕೇಶ್ ಜೊತೆ ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.